ಅವಕಾಶಗಳಿದೆ. ಅದನ್ನು ಕೂಡ ನಾವು ದಿಟ್ಟವಾದಂಥ ಒಂದು ಹೆಜ್ಜೆ ಇಡ್ತಕ್ಕಂಥ ನಿರ್ಧಾರ ಮಾಡಿದ್ದೀವಿ. ಬಹುಶಃ ಇಲ್ಲಿ ನಿಮಗೆ ಗೊತ್ತಿದೆ, ಹಿಂದೆ IPC ಸೆಕ್ಷನ್ ಇತ್ತು. ಈಗ ಅದನ್ನು 2023 ಪಾರ್ಲಿಮೆಂಟ್ ಬಿಲ್ಲಲ್ಲಿ BNSಗೆ ಅಂದರೆ ನಿಮಗೆ ಅವಕಾಶ ಇದೆ. ಇಂಥ ವಿಚಾರಗಳಲ್ಲಿ ನಿಮಗೆ BNS ಎದುರುಗಡೆ ಹೋದಂಥ ಸಂದರ್ಭದಲ್ಲಿ ಇದನ್ನು ಅಡ್ರೆಸ್ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಅವಕಾಶ ಇದ್ದ ಮೇಲೆ ಯಾಕೆ ನೀವು ಇಂಥ ಬಿಲ್ಲನ್ನು, ಇಂಥ ಕ್ಲಾಸ್ಗಳನ್ನ ನೀವು ಅಪ್ಲೈ ಮಾಡಿ ನಮ್ಮೆಲ್ಲರನ್ನೂ ಕಟ್ಟಾಕ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಯಾಕೆ ಈ ರಾಜ್ಯ ಸರ್ಕಾರ ಹೆಜ್ಜೆ ಇಟ್ಟಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಅಂಶ. ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿದಾಗ ಮಾನ್ಯ ಗೃಹ ಸಚಿವರು ಮೇಲ್ನೋಟಕ್ಕೆ ಈ ವಿಧೇಯಕವನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಕ್ಕಂಥ ಅಂಶ ಆದರೂ ಕೂಡ ಬಹುಶಃ ಈ ಒಂದು ಬಿಲ್ಲಿನ ಡ್ರಾಫ್ಟ್ ಇವತ್ತು ನಾವೇನು ಓದ್ತಾ ಇದ್ದೇವೆ ನಿಮ್ಮ ಮುಂದೆ, ಇದು ಯಾವುದೋ ಒಂದು ಔಟ್ಸೋರ್ಸ್ ವ್ಯಕ್ತಿಗೆ ಕೊಟ್ಟು ಮಾಡಿಸಿರ್ತಕ್ಕಂಥ ಸಂಶಯ ನಮ್ಮೆಲ್ಲರನ್ನೂ ಕೂಡ ಕಾಣ್ತಾ ಇದೆ. ಯಾಕೆಂದರೆ ನನ್ನ ಅನಿಸಿಕೆ ನೋಡಿ ಸರ್, ಇಷ್ಟು ಕಠಿಣವಾಗಿ, ಇಷ್ಟು ಬ್ಲಂಟಾಗೆ ಈ ಡ್ರಾಫ್ಟನ್ನು ಈ ಬಿಲ್ ಮೂಲಕ ನಮ್ಮ ಮೇಲೆ ಜಾರಿಗೊಳಿಸೋಕೆ ಹೊರಟಿದ್ದಾರೆ. ಮಾನ್ಯ ಗೃಹ ಸಚಿವರಿಗೆ ಈ ವಿಚಾರ ಗೊತ್ತಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅವ್ರಿಗೆ ಬಹುತೇಕ ಸಾಕಷ್ಟು ವಿಚಾರಗಳು ಗೊತ್ತಿರಲಿಕ್ಕಿಲ್ಲ, ಈ ವಿಚಾರನೂ ಅವ್ರಿಗೆ ಗೊತ್ತಿಲ್ಲ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗ್ತದೆ. ನಾವು ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಮಿನಿಸ್ಟರ್ಗಳ ಬಗ್ಗೆ ಕೇಳಿದ್ದೀವಿ. ಆದರೆ ಮಿನಿಸ್ಟರ್ ಆಫ್ ಕ್ಯಾಬಿನೆಟ್ ಒಬ್ರು ಇದ್ದಾರೆ ಇದರಲ್ಲಿ. ಯಾರು ಈ ಡ್ರಾಫ್ಟನ್ನ ತಯಾರಿ ಮಾಡಿದಾರಲ್ಲ, ಒಬ್ಬ ವ್ಯಕ್ತಿ, ಅವರು ಕ್ಯಾಬಿನೆಟ್ಗೆ ಒಬ್ಬರೇ ಮಿನಿಸ್ಟ್ರು. ಬಹುಶಃ ಆ ಔಟ್ಸೋರ್ಸು ಏನು ಆ ವ್ಯಕ್ತಿ ಕೊಟ್ಟಿದ್ರು, ಇದು ನಮ್ಮ ಗೊತ್ತಿಲ್ಲ, ಮಂತ್ರಿಗಳ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥದ್ದು ಭಾವಿಸುವ ಮೂಲಕ ಬಹುಶಃ ಕೇಂದ್ರದ ಅವರ ಹೈಕಮಾಂಡ್ನ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ನಿರ್ಧಾರ ಮಾಡಿದಾರೇನೋ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂದರೆ ಒಂದು ನಾವೆಲ್ಲರೂ ಇಲ್ಲಿ ಪ್ರಶ್ನೆ ಕೇಳಬೇಕಾಗಿರ್ತಕ್ಕಂಥದ್ದು, ಅವರ ಹೈಕಮಾಂಡ್ನ ನಾಯಕರು ಯಾವುದೋ ಒಂದು ಯಾತ್ರೆ ಮಾಡಿದರು, ಇಡೀ ದೇಶವ್ಯಾಪ್ತಿ ಓಡಾಡಿದರು. ಓಡಾಡಬೇಕಾದ್ರೆ ಕೈಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ನಮ್ಮ ಸಂವಿಧಾನ, ನಮ್ಮ ಕಾನ್ಸ್ಟಿಟ್ಯೂಷನಲ್ ಬುಕ್ಕು ಕೈನಲ್ಲಿ ಇಟ್ಕೊಂಡು ಓಡಾಡಿದರು ದೇಶ ಎಲ್ಲ. ಆದರೆ ನನಗೆ ಒಂದು ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ, ಶಾಲೆಯಲ್ಲಿ ನಾವೆಲ್ಲ ಓದಿದ್ದೀವಿ. ಈಗ ಫ್ರೀಡಮ್ ಆಫ್ ಸ್ಪೀಚು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ನಾನೇನು ಮಾತಾಡಿದೆ ಪ್ರಾರಂಭದಲ್ಲಿ, ಶಾಲೆಗಳಲ್ಲೇ ಓದಿದ್ದೀವಿ. ಆರ್ಟಿಕಲ್ 19 ನಾವೇನು ಎಲ್ಲರೂ ಹೋಗ್ಬಿಟ್ಟು ಏನು ಕಾನ್ಸ್ಟಿಟ್ಯೂಷನಲ್ ಬುಕ್ ಓದಿ ಅಂತ ನಾನು ಹೇಳ್ತಾ ಇಲ್ಲ. ಇಷ್ಟು ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಇಡೀ ದೇಶವ್ಯಾಪ್ತಿ ಬೀದಿ ಸುತ್ತಿರ್ತಕ್ಕಂಥ ಹೈಕಮಾಂಡ್ನ ವ್ಯಕ್ತಿಗೆ ಇವತ್ತು ಇಲ್ಲಿ ಈ ಕ್ಲಾಸಸ್ನ ಮುಂದಿನ ಪರಿಣಾಮಗಳು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆ ಇಲ್ವಾ? ಈ ವ್ಯಕ್ತಿ ಯಾರು ಈ ಡ್ರಾಫ್ಟನ್ನು ಮಾಡಿದ್ದಾರೆ ಈ ಬಿಲ್ಲಲ್ಲಿ, ಅವ್ರ ಗಮನಕ್ಕೆ ಬರ್ದಿರಾ ಈ ಡ್ರಾಫ್ಟ್ ಆಗೋಗಿದೆಯಾ? ಹಂಗಾದರೆ ಸಂವಿಧಾನಕ್ಕೆ ಇದೇ ಗೌರವ ಕೊಡ್ತಾ ಇರೋದಾ ಇವತ್ತು ಹೈಕಮಾಂಡ್ನ ಗಾಂಧಿ ಕುಟುಂಬದ ಕುಡಿ? ಸರ್, ಟಾರ್ಗೆಟ್ ಮಾಡಿ ಹೊರಟಿರ್ತಕ್ಕಂಥ ಈ ಸರ್ಕಾರ ಆದರೂ ಕೂಡ ಯಾಕೆ ಕಳೆದ 2 ದಿನದ ಹಿಂದೆ ಈ ವಿಧೇಯಕ ಮಂಡಿಸಿದ್ರು ಕೂಡ ಸದನದಲ್ಲಿ, ಇಲ್ಲಿವರೆಗೂ ಮಾಧ್ಯಮದ ಸ್ನೇಹಿತರು ಯಾಕೆ ಇದ್ರ ಬಗ್ಗೆ ಹೆಚ್ಚಾಗಿ ಮಾಧ್ಯಮಗಳಲ್ಲಿ ತಾವು ಇದನ್ನು ಗಂಭೀರವಾಗಿ ತಗೊಂಡು ಚರ್ಚೆ ಮಾಡ್ತಾ ಇಲ್ಲ? ಯಾಕೆ ಸರ್ಕಾರಕ್ಕೆ ನೀವು ಈ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ ಅನ್ನೋದೇ ನನಗೆ ಯಕ್ಷ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ಯಾಕೆಂದರೆ ಯಾವುದೇ
ವಿಚಾರಗಳಿದ್ದರೂ ಕೂಡ ತಾವೆಲ್ಲರೂ ಕೂಡಲೇ ರಿಯಾಕ್ಟ್ ಮಾಡ್ತೀರಿ, ಕೂಡಲೇ ನಿಮ್ಮ ಜವಾಬ್ದಾರಿಯನ್ನು ಮೆರಿತೀರಿ, ನಮ್ಮೆಲ್ರಿಗೂ ಪ್ರಶ್ನೆ ಮಾಡ್ತೀರಿ, ಉತ್ತರ ಸಿಗೋವರೆಗೂ ಬಿಡೋದಿಲ್ಲ. ಆದರೆ ಇಂಥ ಗಂಭೀರವಾದಂಥ ವಿಚಾರದಲ್ಲಿ ಯಾವುದೋ ಒಂದೋ ಎರಡೋ ಚಾನಲ್ಗಳಲ್ಲಿ ನಾನು 8 ಗಂಟೆ 9 ಗಂಟೆ ನ್ಯೂಸ್ ನೋಡಿದಾಗ ನಾನು ಗಮನಿಸಿದೆ, ಅದನ್ನು ಸಣ್ಣದಾಗೆ ಮಾತನಾಡಿರ್ತಕ್ಕಂಥದ್ದು 1-2 ಚಾನಲ್ಗಳಲ್ಲಿ ಬಿಟ್ಟರೆ ಇದನ್ನು ಯಾಕೆ ಮಾಧ್ಯಮದ ಮಿತ್ರರು, ಪತ್ರಿಕಾ ಮಾಧ್ಯಮ ಆಗಲಿ, ದೃಶ್ಯ ಮಾಧ್ಯಮ ಆಗಲಿ, ಯಾಕೆ ಇದನ್ನು ಅಷ್ಟು ಗಂಭೀರವಾಗಿ ತಗೊಳ್ತಾ ಇಲ್ವಲ್ಲ ಈ ವಿಚಾರ ಅನ್ನೋದು ನನಗೆ ಪ್ರಶ್ನೆ ಕಾಡ್ತಾ ಇದೆ. ದಯಮಾಡಿ ನಾವು ನೀವೆಲ್ಲರೂ ಇದು ಭಾಳ ಗಂಭೀರವಾಗಿ ತಗೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಈಗ ಇಲ್ಲಿ ತುಂಬ ಜನ ಯೂಟ್ಯೂಬ್ ಚಾನಲ್ಗಳು ನಡೆಸ್ತಾರೆ, ಯೂಟ್ಯೂಬರ್ಸ್ ಇದ್ದಾರೆ, ತುಂಬ ಜನ ಥ್ರೂ ಇನ್ಸ್ಟಾಗ್ರಾಮು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಅದ್ರ ಮೂಲಕನೇ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಜೆನ್ಜಿ ಕ್ರೌಡು ಜಾಸ್ತಿ ಇದೆ. ಅವರೇನಾದರೂ ಯಾರನ್ನೋ ಅಪಹಾಸ್ಯ ಮಾಡ್ತಾರೋ ಅಥವಾ ಯಾವುದೋ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಏನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೋ ಅಥವಾ ಏನಾದರೂ ತಪ್ಪುಗಳು ನಡೆದಂಥ ಸಂದರ್ಭದಲ್ಲಿ ಕಾನೂನಲ್ಲಿ ಇವಾಗ BNS ಅಂತ ನಾನು ಏನು ಹೇಳಿದೆ, ಆ ಮೂಲಕ ನಮಗೆ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ, ಅಡ್ರೆಸ್ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಅವಕಾಶಗಳಿದೆ. ಹಾಗಿದ್ದಾಗ ಈ ಒಂದು ಬಿಲ್ಲಿನ ಅವಶ್ಯಕತೆ ಸರ್ಕಾರ ನಮ್ಮ ಮೇಲೆ ಹತ್ತಿಕ್ಕತಕ್ಕಂಥ ಕೆಲಸ ಮಾಡುವಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡುವಂಥದ್ದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಹಾಗಾಗಿ ಒಂದು ಮಾತು ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ. ನಾನು ಹೇಳ್ತಾ ಇದ್ದೆ ನಿಮಗೆ, ಜಯಪ್ರಕಾಶ್ ನಾರಾಯಣರವರ ಹೆಸರಿನಲ್ಲೇ ಇವತ್ತು JP ಭವನ ಅಂತ ಏನು ಕಟ್ಟಿದ್ದೀವಿ, ಇಲ್ಲಿ ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡ್ತಾ ಇದ್ದೀವಿ. ಅವ್ರ ಕಾಲದಲ್ಲಿ ಟೋಟಲ್ ರೆವಲ್ಯೂಷನ್ ತಗೊಂಡು ಬರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನ ವಿರುದ್ಧವಾಗಿ ಹಲವಾರು ಜನ ನಾಯಕರುಗಳು ದಿಟ್ಟವಾದಂಥ ಹೋರಾಟವನ್ನು, ಚಳುವಳಿಯನ್ನು ಏನು ಎತ್ಕೊಂಡ್ರು ಕೈಗೆ, ಅದೇ ರೀತಿ ಬಹುಶಃ ನಾವು ನೀವೆಲ್ಲರೂ ಸೇರಿ ಇವತ್ತು ಈ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಎತ್ಕೊಳ್ತಕ್ಕಂಥ ಒಂದು ದಿನಗಳು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.